ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಮಹಾಲಕ್ಷ್ಮಿಯನ್ನ ಪ್ರಸನ್ನಗೊಳಿಸೋಕೆ ಮೊಬೈಲ್ ಇದ್ರೆ ಸಾಕು, ಈ ಮಂತ್ರ ಪಠಿಸಿದ್ರೆ ಸಾಕು, ಲಕ್ಷ್ಮಿ ನಿಮ್ಮಿಂದ ದೂರ ಹೋಗೋದೇ ಇಲ್ಲ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ವಂಚನೆ ಕಾಮನ್ ಆಗೋಗಿದೆ. ಮೊದಲೆಲ್ಲ ವಂಚಕರು ಮೋಸದಿಂದ ಜನರ OTP ನಂಬರ್ ಪಡೆದು ಅವರ ಅಕೌಂಟ್ನಲ್ಲಿರೋ ಹಣವನ್ನ ಎಗರಿಸ್ಬಿಡೋರು. ಆದ್ರೆ ಈಗ ವಂಚಕರು ಅಪ್ಡೇಟ್ ಆಗಿದ್ದಾರೆ. ಜಸ್ಟ್ ಒಂದು ಕಾಲ್ ಮಾಡ್ತಾರಷ್ಟೇ, ನೀವು ರಿಸೀವ್ ಮಾಡಿದ್ದೇ ತಡ ನಿಮ್ಮ ಅಕೌಂಟ್ ಅನ್ನ ಕ್ಷಣ ಮಾತ್ರದಲ್ಲಿ ಖಾಲಿ ಮಾಡಿಬಿಡ್ತಾರೆ. ಕೇವಲ ಹಣವನ್ನ ಮಾತ್ರ ಅಲ್ಲ, ನಿಮ್ಮ ಮೊಬೈಲ್ನಲ್ಲಿ ಏನಾದ್ರೂ ಮುಖ್ಯವಾದ ಮಾಹಿತಿ ಇದ್ರೆ ದೂರದಲ್ಲೆಲ್ಲೋ ಕೂತು ಅದನ್ನು ಕದ್ಬಿಡ್ತಾರೆ. ಇದೆಲ್ಲದರ ಜೊತೆ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಅನಿಸ್ಕೊಂಡವರ ಮಾತುಗಳನ್ನ ಕದ್ದಾಲಿಸಿ ಅವ್ರಿಗೇನೆ ಬ್ಲಾಕ್ ಮೇಲ್ ಮಾಡಿ ಕೋಟಿ ಕೋಟಿ ಹಣವನ್ನ ಲಪಟಾಯಿಸ್ತಾರೆ. ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಮೊಬೈಲ್ನಿಂದಾಗಿ ನಾವೆಲ್ಲ ಎಷ್ಟು ಸಮಸ್ಯೆಗಳಿಗೆ ಗುರಿಯಾಗಬಹುದು ಅನ್ನೋದು ಗೊತ್ತಾಗುತ್ತೆ. ಈಗೆಲ್ಲ ಮೊಬೈಲ್ನಲ್ಲೇ ಬಹುತೇಕ ಹಣಕಾಸಿನ ವ್ಯವಹಾರಗಳು ನಡೀತಾ ಇವೆ. ₹1 ಹಿಡಿದು ಲಕ್ಷಾಂತರ ರೂಪಾಯಿ ವ್ಯವಹಾರಗಳು ಮೊಬೈಲ್ನಲ್ಲಿ ನಡೀತಾ ಇವೆ. ನೀವೇನಾದ್ರೂ ಚೂರೇ ಚೂರು ಮೈ ಮರೆತ್ರೆ ಸಾಕು, ಅದೇ ಮೊಬೈಲ್ ನಿಮ್ಮನ್ನ ನಡು ರಸ್ತೆಯಲ್ಲಿ ಕಂಗಾಲ್ ಮಾಡಿ ನಿಲ್ಲಿಸ್ಬಿಡುತ್ತೆ. ನಿಮಗಂತ ಪರಿಸ್ಥಿತಿ ಬರಬಾರ್ದು ಅಂತಾನೆ ಈ ಮೊಬೈಲ್ ಇಟ್ಕೊಂಡೇ ಮಾಡಬಹುದಾದ ಕೆಲ ಸುಲಭವಾದ ಉಪಾಯಗಳನ್ನ ಹೇಳ್ತಾ ಇದ್ದೀವಿ. ಹಾಗೇನೆ ಮೊಬೈಲ್ನಿಂದ ದೇವಿ ಮಹಾಲಕ್ಷ್ಮಿಯನ್ನ ಹೇಗೆ ಪ್ರಸನ್ನ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀವಿ. ಅದೆಲ್ಲವನ್ನು ಕೂಡ ತಿಳ್ಕೊಳ್ಳೋ ಮುನ್ನ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಒಮ್ಮೆ ನಿಮ್ಮ ಕೈಯಲ್ಲಿರುವ ಮೊಬೈಲ್ ಅನ್ನ ನೋಡಿ. ಕೆಲವರು ಮೊಬೈಲ್ ಕವರ್ ಕಿತ್ ಹೋಗಿದ್ರೆ, ಇನ್ನು ಕೆಲವರು ಸ್ಕ್ರೀನೇ ಒಡೆದು ಹೋಗಿರುತ್ತೆ. ಇನ್ನು ಈ ಮೊಬೈಲ್ನ ಲಾಕ್ ಓಪನ್ ಮಾಡಿ. ಅಬ್ಬಬ್ಬಾ, 108 ಅಪ್ಲಿಕೇಶನ್, ಅದರಲ್ಲಿ ಅರ್ಧಕ್ಕರ್ಧ ಉಪಯೋಗನೇ ಬರೋದಿಲ್ಲ. ಇನ್ನು ಫೋಟೋ ಗ್ಯಾಲರಿ ಅಂತೂ ಕಸದ ಬುಟ್ಟಿ ಆಗೋಗಿರುತ್ತೆ. ಓರ್ವ ಮನುಷ್ಯನ ಮನಸ್ಥಿತಿ ಹೇಗಿರುತ್ತೆ ಅನ್ನೋದು ಗೊತ್ತಾಗಬೇಕು ಅಂತಂದ್ರೆ ಆತನ ಮೊಬೈಲ್ನ ಒಮ್ಮೆ ಚೆಕ್ ಮಾಡಿದ್ರೆ ಸಾಕು. ಹಾಗಂತ ಎಲ್ರೂ ಮೊಬೈಲ್ ಕೂಡ ಹಾಗೆ ಇರುತ್ತೆ ಅಂತ ಅರ್ಥ ಅಲ್ಲ. ಮೊಬೈಲ್ ಫೋನ್ ಹೇಗೆ ಇರಲಿ, ದಿನದ 24 ಗಂಟೆಯೂ ಅವರ ಕೈಯಲ್ಲಿರುತ್ತೆ. ಬೆಳಗ್ಗೆ ಎದ್ದ ಕ್ಷಣದಿಂದ ಮಲ್ಗೋ ಕ್ಷಣದವರೆಗೂ ಮೊಬೈಲ್ ಬಳಸ್ತಾರೆ. ನಿಮ್ಮ ಕೈಯಲ್ಲಿರೋ ಮೊಬೈಲ್ ಅನ್ನ ಸಾಮಾನ್ಯ ಗ್ಯಾಡ್ಜೆಟ್ ಅಂತ ಅನ್ಕೊಳ್ಬೇಡಿ. ಯಾಕಂತಂದ್ರೆ ಇದೇ ಮೊಬೈಲ್ನಿಂದ ನಿಮಗೆ ಲಾಭನೂ ಆಗುತ್ತೆ, ಹಾಗೇನೆ ನಷ್ಟವೂ ಆಗುವ ಸಾಧ್ಯತೆ ಇದೆ. ಲಾಭ ಆದ್ರೆ ಓಕೆ, ಆದ್ರೆ ನಷ್ಟ ಮಾತ್ರ ಆಗ್ಬಾರ್ದು ಅಲ್ವಾ? ಹಾಗಾದ್ರೆ ನೀವು ಮೊದಲಿಗೆ ನಿಮ್ಮ ಮೊಬೈಲ್ನ ವಾಲ್ಪೇಪರ್ ಅನ್ನ ಬದಲಾಯಿಸ್ಬಿಡಿ. ಜೊತೆಗೆ ಸ್ಕ್ರೀನ್ ಲಾಕ್ಗೆ ಇಟ್ಟಿರುವ ಫೋಟೋ ಕೂಡ ಬದಲಾಯಿಸಿ. ಆ ಫೋಟೋ ನೀವು ಇಷ್ಟಪಟ್ಟವರದ್ದೇ ಆಗಿರಬಹುದು, ಅದನ್ನ ತೆಗೆದುಬಿಡಿ. ಈಗ ಆ ಜಾಗದಲ್ಲಿ 2 ಅಥವಾ 3ಕ್ಕಿಂತಲೂ ಹೆಚ್ಚಿರುವಂತಹ ಚಿನ್ನದ ಕಲಶದ ಫೋಟೋವನ್ನ ಹಾಕ್ಬಿಡಿ. ಆ ಕಲಶ ಚಿನ್ನದ ನಾಣ್ಯದಿಂದ ತುಂಬಿರಬೇಕು. ಆ ಚಿನ್ನದ ಕಲಶವನ್ನ ಕುಬೇರ ಹಿಡ್ಕೊಂಡಿರ್ಬೇಕು. ಅಂತಹ ಫೋಟೋವನ್ನ ಹಾಕಿದ್ರೆ ಸಾಕು. ಈಗ ನೀವು ಗೂಗಲ್ ಪೇ, ಫೋನ್ ಪೇ ಇಲ್ಲ ಪೇಟಿಎಂನಲ್ಲಿ ಹಣ ಟ್ರಾನ್ಸಾಕ್ಷನ್ ಮಾಡುವಾಗ ಈ ಫೋಟೋವನ್ನ ಒಮ್ಮೆ ನೋಡಿದ್ರೆ ಸಾಕು. ನೀವು ಎಷ್ಟೇ ದುಡ್ಡನ್ನ ಖರ್ಚು ಮಾಡಿದ್ರೂ ಅದರ ದುಪ್ಪಟ್ಟು ಹಣ ಬೇರೆ ಬೇರೆ ರೂಪದಲ್ಲಿ ನಿಮ್ಮ ಕೈ ಸೇರ್ತಾ ಹೋಗುತ್ತೆ. ನಾವು ಮೊದಲೇ ಹೇಳಿದ ಹಾಗೆ ಟೆಕ್ನಾಲಜಿಯ ಬಳಕೆ ಹೆಚ್ಚಾದಂತೆ ಆನ್ಲೈನ್ನಲ್ಲಿ ಮೋಸಗಳು ಹೆಚ್ಚಾಗಿ ನಡೀತಾ ಇವೆ. ಪ್ರತಿನಿತ್ಯ ಸಾವಿರಾರು ಪ್ರಕರಣಗಳು ನಡೀತಾ ಇರೋದು ದಾಖಲಾಗ್ತಾ ಇದೆ. ನಿಮಗೂ ಅಂತ ಅನುಭವ ಆಗಬಾರ್ದು ಅಂತಂದ್ರೆ ನಿಮ್ಮ ಮೊಬೈಲ್ ಸ್ಕ್ರೀನ್ ನಲ್ಲಿ ತಾಯಿ ಮಹಾಲಕ್ಷ್ಮಿ ತನ್ನ ವಾಹನ ಗೂಬೆಯ ಮೇಲೆ ಕುಳಿತಿರೋದನ್ನ ಹಾಕೊಳ್ಳಿ, ಇಲ್ಲ ಬಿಳಿಯ ಗೂಬೆ ಚಿತ್ರವನ್ನ ಹಾಕೊಂಡ್ರು ಸಾಕು. ದುಡ್ಡಿನ ರಾಶಿ ಇರುವ ಮೊಬೈಲ್ ವಾಲ್ಪೇಪರ್ ಹಾಕೊಂಡ್ರು ನಿಮಗೆ ಲಾಭ ಆಗುತ್ತೆ. ಇದು ದುಡ್ಡನ್ನ ಸೆಳೆಯುವ ಚಿತ್ರ ಆಗಿದ್ದು ನಿಮ್ಮ ಅಕೌಂಟ್ನಲ್ಲಿ ಹೆಚ್ಚು ಹೆಚ್ಚು ಹಣ ಸೇರೋ ಹಾಗೆ ಮಾಡುತ್ತೆ. ನೀವು ಮೊಬೈಲ್ಗೆ ಹಾಕಿರುವ ಕವರ್ ತುಂಡಾಗಿದ್ರೆ ಮೊದಲು ಅದನ್ನ ಬದಲಾಯಿಸ್ಬಿಡಿ. ಆ ಕವರ್ ಒಳಗಡೆ ಚಿಕ್ಕ ಬಿಳಿಯ ಹಾಳೆಯ ಚೂರಿನ ಮೇಲೆ ಅರಿಶಿನದ ಇಲ್ಲ ಹಳದಿ ಬಣ್ಣದ ಸ್ಕೆಚ್ ಪೆನ್ನಿಂದ 735 ಈ ಸಂಖ್ಯೆಯನ್ನ ಬರೆದಿಟ್ರೆ ಸಾಕು. ವೀಕ್ಷಕರೇ, ನಿಮ್ಮ ಕೈಯಲ್ಲಿರುವಂತಹ ಮೊಬೈಲ್ ಯಾವುದೇ ಕಂಪನಿಯದ್ದಾಗಿರಬಹುದು, ಆದ್ರೆ ಅದು ರಾಹುವಿನ ಪ್ರತೀಕವಾಗಿದೆ.
ಆ ರಾಹು ನಿಮಗೆ ಲಾಭವನ್ನು ತಂದುಕೊಡುವಂತಹ ಶಕ್ತಿಯನ್ನ ಹೊಂದಿದ್ದಾನೆ. ಆದ್ದರಿಂದ ನೀವು ಈ ಉಪಾಯವನ್ನ ತಪ್ಪದೆ ಮಾಡಿ. ಈ ಉಪಾಯವನ್ನ ಪ್ರತಿನಿತ್ಯ ಮಾಡಿದಲ್ಲಿ ನಿಮ್ಮ ಕೈಯಿಂದ ಆಗುವಂತಹ ವಿನಾಕಾರಣ ಖರ್ಚಿಗೆ ಇದೇ ರಾಹು ತಡೆ ಹಿಡಿತಾನೆ. ಈ ಉಪಾಯವನ್ನ ನೀವು ಯಾವುದಾದ್ರೂ ಶುಕ್ರವಾರದಂದು ಮಾಡಿ. ಸೂರ್ಯೋದಯದ ಸಮಯದಲ್ಲಿ ಎದ್ದು ಸ್ನಾನ ಮಾಡಿ ಲಕ್ಷ್ಮೀ ದೇವಿಯ ಫೋಟೋಗೆ ಕೆಂಪು ಹೂವನ್ನ ಅರ್ಪಿಸಿ ಹಾಗೆಯೇ ತುಪ್ಪದ ದೀಪವನ್ನ ಹಚ್ಚಿ. ಇಷ್ಟು ಮಾಡಿದ ನಂತರ ನಿಮ್ಮ ಮೊಬೈಲ್ ಅನ್ನ ಒಣಬಟ್ಟೆಯಿಂದ ಚೆನ್ನಾಗಿ ಸ್ವಚ್ಛಗೊಳಿಸಿ. ಆ ನಂತರ ಮೊಬೈಲ್ ಹಿಂಭಾಗದಲ್ಲಿ ಕೇಸರಿ ತಿಲಕವನ್ನ ಹಚ್ಚಿ ನಂತರ ದೇವರ ಮುಂದೆ ಇಟ್ಟು ಮಹಾಲಕ್ಷ್ಮಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ. ಇದ್ರ ಜೊತೆಗೆ ನೀವು ಮಾಡಬೇಕಾಗಿರೋ ಇನ್ನೊಂದು ಉಪಾಯ ಇದೆ. ನೀವು ಯಾರಿಗಾದ್ರೂ ಹಣ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋದಿದ್ರೆ, ಅಂದ್ರೆ ಗೂಗಲ್ ಪೇ, ಫೋನ್ ಪೇ ಇಂದ ದುಡ್ಡು ಕಳಿಸ್ತಾ ಇದ್ರೆ, ಜೊತೆಗೆ ಸ್ಕ್ಯಾನ್ ಮಾಡಿ ಅಂಗಡಿಗಳಲ್ಲಿ ದುಡ್ಡು ಕಳಿಸೋದಿದ್ರೆ ಒಂದು ಶಕ್ತಿಶಾಲಿ ಮಂತ್ರವನ್ನ ಹೇಳಬೇಕು. ಈ ಮಂತ್ರವನ್ನ ಹೇಳ್ತಾ ಕೊಟ್ರೆ ಸಾಕು, ಖರ್ಚು ಮಾಡಿದ ಹಣ ಅತಿ ಕಡಿಮೆ ಸಮಯದಲ್ಲಿ ಮತ್ತೆ ನಿಮ್ಮ ಕೈ ಸೇರ್ಬಿಡತ್ತೆ. ಅಷ್ಟಕ್ಕೂ ಆ ಮಂತ್ರ ಯಾವುದು ಗೊತ್ತಾ? ಓಂ ಶ್ರೀಂ. ನೀವು ಯಾರಿಗಾದ್ರೂ 10 ರೂಪಾಯಿ ಇಲ್ಲ 10,000 ರೂಪಾಯಿ ಕೊಡ್ತಾ ಇದ್ರು, ಇದನ್ನ ಕಳುಹಿಸಿದ ತಕ್ಷಣ ನೀವು ಈ ಮಂತ್ರವನ್ನ ಪಠಿಸಿದ್ರೆ ಸಾಕು. ನೋಡಿದ್ರಲ್ವಾ ಮೊಬೈಲ್ನಿಂದ ಹೇಗೆ ನಷ್ಟ ಆಗೋದನ್ನ ತಪ್ಪಿಸ್ಕೊಳ್ಬಹುದು ಅಂತ. ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತಂದ್ರೆ, ಮೊಬೈಲ್ ಅನ್ನ ಸ್ವಚ್ಛವಾಗಿಟ್ಕೊಳ್ಳೋದ್ರಿಂದ ಏನೇನ್ ಲಾಭ ಸಿಗುತ್ತೋ ಅದೇ ರೀತಿ ನಿಮ್ಮ ಪರ್ಸನ್ನ ಸ್ವಚ್ಛವಾಗಿಟ್ಕೊಳ್ಳೋದ್ರಿಂದಲೂ ಲಕ್ಷ್ಮಿ ಪ್ರಸನ್ನಳಾಗಿರ್ತಾಳೆ. ಅದೇ ಪರ್ಸ್ನಲ್ಲಿ ನೀವು ಒಂದು ಲಕ್ಷ್ಮಿಯ ಫೋಟೋವನ್ನ ಇಟ್ಕೊಳ್ಳಿ. ಹಾಗೆ ಇಟ್ಕೊಳ್ಳೋ ಮುನ್ನ ಅದ್ರ ಮೇಲೆ ಕುಂಕುಮದಿಂದ ಸ್ವಸ್ತಿಕದ ಚಿತ್ರವನ್ನ ಬಿಡಿಸಿ ಒಂದು ನೋಟ್ನಿಂದ ಅದನ್ನ ಸುತ್ತಿ ಯಾರಿಗೂ ಕಾಣದಂತೆ ಇಟ್ಕೊಂಡ್ಬಿಡಿ. ಆಗ ನೋಡಿ, ಲಕ್ಷ್ಮಿ ಎಲ್ಲೇ ಓಡಾಡ್ತಾ ಇದ್ರೂ ಸುತ್ತಿ ಬಳಸಿ ಮತ್ತೆ ನಿಮ್ಮ ಬಳಿಯೇ ಬಂದ್ಬಿಡ್ತಾಳೆ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.